ನೋಡ್ತಾ ಇರ್ಬೋದು ತಾವು. ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀವಿ. ಜನರಲ್ ಆಗಿ ಕಲ್ಲಂಗಡಿ ಹಣ್ಣು ಜ್ಯೂಸ್ ಅಂದ್ರೇನು, ಜಸ್ಟ್ ನೀಟಾಗಿ ಮಿಕ್ಸಿಗೆ ಹಾಕಿ ಸಕ್ಕರೆ ಹಾಕ್ಬಿಟ್ರೆ ಆಗ್ಬಿಡುತ್ತೆ ಅನ್ನೋದಷ್ಟೇ ಅಲ್ಲ, ಸ್ವಲ್ಪ ರುಚಿನ ಚೇಂಜ್ ಮಾಡಿ ಮಾಡೋದ್ರಿಂದ ತುಂಬಾ ಸೊಗಸಾದಂತ ಜ್ಯೂಸನ್ನು ಮನೆಗಳಲ್ಲೇ ತಯಾರು ಮಾಡಬಹುದು. ಬನ್ನಿ ಹಾಗಿದ್ರೆ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳನ್ನ ಉಪಯೋಗಿಸ್ತಾ ಇದೀವಿ ಮತ್ತೆ ಯಾವ ರೀತಿ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡ್ತಾ ಇದೀವಿ ನೋಡೋರಂತೆ. ನೀವು ನೋಡ್ತಾ ಇದ್ದೀರಾ ಭಾಗ್ಯ ಟಿವಿ ರೆಸಿಪಿಗಳನ್ನ. ಹಾಗೆ ಬನ್ನಿ ಈಗ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡೋದಕ್ಕೆ ಶುರು ಮಾಡೋಣ. ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡೋದಕ್ಕೋಸ್ಕರ ಮೊದಲಿಗೆ 2 ಕಪ್ ಅಳತೆಯ ಕಲ್ಲಂಗಡಿ ಹಣ್ಣನ್ನ ತಗೊಂಡಿದ್ದೀವಿ. ಈ ಬೇಸಿಗೆಗೆ ಕಲ್ಲಂಗಡಿ ಹಣ್ಣು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಕಲ್ಲಂಗಡಿ ಹಣ್ಣು ಆಗ್ಬೋದು, ಸೌತೆಕಾಯಿ ಆಗ್ಬೋದು, ಇದರಲ್ಲಿ ನೀರಿನ ಅಂಶ ಬಹಳ ಹೆಚ್ಚಿರುತ್ತೆ. ಮತ್ತೆ ಸಕ್ಕರೆ 2 ರಿಂದ 3 ಟೇಬಲ್ ಸ್ಪೂನ್ ಸಕ್ಕರೆನೂ ಸಹ ತಮ್ಮ ಇಚ್ಛಾನುಸಾರ ಬಳಸಬಹುದು. ಹಾಗೆ ಅರ್ಧ ಟೀ ಚಮಚದಷ್ಟು ಬ್ಲಾಕ್ ಸಾಲ್ಟ್, ಮತ್ತೆ ಸ್ವಲ್ಪ ಪುದೀನ ಸೊಪ್ಪು, ಜೊತೆಗೆ 1 ಟೀ ಚಮಚದಷ್ಟು ತಾಜಾ ನಿಂಬೆ ಹಣ್ಣಿನ ರಸ. ಇದಿಷ್ಟು ಬಹಳ ಸೊಗಸಾದ ರುಚಿಯ ಸಿಹಿಯಾದ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡೋದಕ್ಕೆ ಬೇಕಾದಂತ ಪದಾರ್ಥಗಳು. ಬನ್ನಿ ಈಗ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋರಂತೆ. ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡೋದಕ್ಕೋಸ್ಕರ ಜ್ಯೂಸ್ ಮಾಡೋದಕ್ಕೆ ಅಂತಾನೆ ಇರತಕ್ಕಂಥ ಮಿಕ್ಸಿ ಜಾರ್ನ ತಗೊಂಡಿದ್ದೀವಿ. ನಂತರ ನಾವು ತಗೊಂಡಂತ 2 ಕಪ್ ಅಳತೆಯ ಕಲ್ಲಂಗಡಿ ಹಣ್ಣನ್ನ ಮಿಕ್ಸಿ ಜಾರ್ಗೆ ಹಾಕಿ ಈ ರೀತಿಯಾಗಿ 2 ಕಪ್ ಅಳತೆಯ ಕಲ್ಲಂಗಡಿ ಹಣ್ಣನ್ನು ಸಹ ಸೇರಿಸಾದ ನಂತರ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕೋಬೇಕಾಗತ್ತೆ. ನೋಡಿ, ತಮ್ಮ ಇಚ್ಛಾನುಸಾರ ಸಕ್ಕರೆನ ಸೇರಿಸ್ಕೊಳ್ಳಿ. ಇನ್ನು ಪುದೀನ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ರುಚಿನೂ ಕೊಡುತ್ತೆ, ಮತ್ತು ಪುದೀನ ಸೊಪ್ಪನ್ನು ಯೂಸ್ ಮಾಡೋದ್ರಿಂದ ತಂಪು ಸಹ ಆಗುತ್ತೆ. ಹಾಗೆ ನಾವಿಲ್ಲಿ ಫ್ಲೇವರ್ಗೋಸ್ಕರ ಅರ್ಧ ಟೀ ಚಮಚದಷ್ಟು ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀವಿ. ಬೇಕಾದ್ರೆ ನೀವು ಬ್ಲ್ಯಾಕ್ ಸಾಲ್ಟ್ ಇಲ್ಲ ಅಂದರೆ ಪೆಪ್ಪರ್ ಪೌಡ್ರನ್ನು ಸಹ ಉಪಯೋಗಿಸ್ಬೋದು, ಇಲ್ಲ ಅಂದರೆ ಸ್ಕಿಪ್ಪು ಸಹ ಮಾಡ್ಬೋದು. ಈಗ ಇದಿಷ್ಟು ಪದಾರ್ಥನ ಮಿಕ್ಸಿ ಜಾರ್ಗೆ ಸೇರಿಸಾದ ನಂತರ ಈಗ 1 ಕಪ್ ಅಳತೆಯ ನೀರನ್ನು ಹಾಕ್ಕೊಳ್ತಾ ಇದ್ದೀವಿ. ಈ ರೀತಿ ನೀರನ್ನು ಹಾಕಾದ ನಂತರ ಈ ಪದಾರ್ಥನೆಲ್ಲ ಚೆನ್ನಾಗಿ 2 ರಿಂದ 3 ನಿಮಿಷ ಬ್ಲೆಂಡ್ ಮಾಡಬೇಕು. ಈ ಕಲ್ಲಂಗಡಿ ಹಣ್ಣು ನೋಡ್ತಾ ಇದ್ರೇ ಮನಸ್ಸಿಗೊಂಥರ ತಂಪಾಗುತ್ತೆ. ಇನ್ನು ಜ್ಯೂಸ್ ಮಾಡಿ ಕುಡಿದ್ರೆ ಖಂಡಿತ ಆ ತಂಪು ಮತ್ತಷ್ಟು ಹೆಚ್ಚಾಗುತ್ತೆ. ಬನ್ನಿ ಈಗ ಇದನ್ನ ಬ್ಲೆಂಡ್ ಮಾಡೋಣ. ಮ್ಯಾಕ್ಸಿಮಮ್ ಅಂದರೂ 2 ರಿಂದ 3 ನಿಮಿಷ ಕಲ್ಲಂಗಡಿ ಹಣ್ಣನ್ನು ಈ ರೀತಿ ಬ್ಲೆಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹೀಗಿಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡಾದ ನಂತರ ನೋಡ್ತಾ ಇದ್ರಲ್ಲ, ಕಲ್ಲಂಗಡಿ ಹಣ್ಣಿನ ಜ್ಯೂಸು ಸಿದ್ಧವಾಗಿದೆ. ಈಗ ಇನ್ನೂ ಕಲ್ಲಂಗಡಿ ಹಣ್ಣು ಕಾಲ ಅಷ್ಟು ಶುರು ಆಗಿಲ್ಲ, ಆದ ಕಾರಣ ಹಣ್ಣಿನ ಕಲರು ಇನ್ನೂ ಬರಬೇಕು. ಮುಂದೆ ಬರ್ತಕ್ಕಂಥ ಹಣ್ಣಲ್ಲಿ ಜ್ಯೂಸ್ ಮಾಡಿದ್ರೆ ಸೊಗಸಾದ ಬಣ್ಣನೂ ಸಹ ರುಚಿ ಜೊತೆಗೆ ಪಡಿಬೋದು. ನೋಡಿದ್ರ ಕಲ್ಲಂಗಡಿ ಹಣ್ಣಿನ ಜ್ಯೂಸು ನಾವು ಬಂದು ಬ್ಲ್ಯಾಕ್ ಸಾಲ್ಟು ಮತ್ತೆ ಪುದೀನ ಸೊಪ್ಪು ಇದನ್ನೆಲ್ಲ ಸೇರಿಸಿರೋದ್ರಿಂದ ಸ್ವಲ್ಪ ಬಣ್ಣನೂ ಸಹ ಬದಲಾಗುತ್ತೆ, ಅದಂತೂ ನಿಜ. ಬನ್ನಿ ಈಗ ಈ ಹಣ್ಣಿನ ಜ್ಯೂಸನ್ನು ಒಂದು ಜ್ಯೂಸ್ ಗ್ಲಾಸ್ಗೆ ಹಾಕೊಂಡು ನೋಡಿ ಬಿಡೋಣ ಯಾವ ರೀತಿ ಇರುತ್ತೆ ಜ್ಯೂಸ್ನ ಟೇಸ್ಟ್ ಅಂತ. ಈ ಜ್ಯೂಸಿನ ಗ್ಲಾಸ್ಗೆ ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನು ಹಾಕೋದಕ್ಕೆ ಮುಂಚೆ ಸ್ವಲ್ಪ ನಿಂಬೆ ಹಣ್ಣಿನ ರಸನ ಹಿಂಡ್ಕೋಬೇಕಾಗತ್ತೆ. ಈ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೋಡ್ಕೊಂಡ್ರಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿ ತಂಪು ಕೂಲ್ ಆಗಿರ್ತಕ್ಕಂಥ ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನು ಯಾವ ರೀತಿ ಮಾಡೋದು ಅಂತ ಖಂಡಿತ ನೀವು ಸಹ ಈ ಒಂದು ವಿಧದಲ್ಲಿ ಜ್ಯೂಸನ್ನು ಮಾಡಿ ನೋಡಿ. ತುಂಬಾ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಂತೂ ಪುದೀನ ಸೊಪ್ಪು ಹಾಗೆ ನಿಂಬೆ ಹಣ್ಣಿನ ರಸ ಎಲ್ಲ ಉಪಯೋಗಿಸಿರೋದ್ರಿಂದ ಈ ಬೇಸಿಗೆನಲ್ಲಿ ತಂಪಾಗಂತೂ ಖಂಡಿತ ಜ್ಯೂಸು ಕೂಡಿರುತ್ತೆ. ಇವತ್ತು ನಾವು ಮಾಡಿ ತಿಳಿಸಿದಂತ ಈ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ತಿಳಿಸೋದನ್ನ ಮರಿಬೇಡಿ. ಹಾಗೆ ತಮಗಿನ್ನೂ ಯಾವ ರೆಸಿಪಿ ಬೇಕು ಅಂತ ತಿಳಿಸಿದ್ರೆ ಆ ರೆಸಿಪಿನ ಮುಂದೆ ಬರತಕ್ಕಂಥ ವಿಡಿಯೋದಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದೀವಿ. ಮತ್ತೊಂದು ಹೊಸ ರೆಸಿಪಿ ಜೊತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.